ಸೆಳೆವ ಸುಳಿಯೊಳಗೆ 19ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಶನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ. ರಾಶಿಕಾ ಋತುಳ ಒತ್ತಾಯಕ್ಕೆ ಮಣಿದಳು. ಅವಳನ್ನು ತನ್ನೊಂದಿಗೆ ಕರೆದೊಯ್ಯಲು ಸಿದ್ಧವಾದಳು. ಮರುದಿನ ಪಾರ್ಟಿಗೆ ತಕ್ಕಂತಹ ಗೌನ್, ಒಡವೆ ಸಿದ್ಧಪಡಿಸಿ ಹೊರಗಡೆ ಜೋಡಿಸಿಟ್ಟ ರಾಶಿಕಾ ನಿದ್ದೆ ಹೋದಳು. ಇತ್ತ ಮನೆಗೆ ಬಂದ ಋತು ಬೆಳಿಗ್ಗೆ ಯಾವಾಗ ಆಗುವುದೋ, ತಾನು ಯಾವಾಗ ರಾಶಿಕಾಳ ಜೊತೆ ಪಾರ್ಟಿಗೆ ಹೋಗುವೆನೋ ಎಂದು ನೆನೆಯುತ್ತಾ ನಿದ್ದೆ ಬಾರದೆ ಹೊರಳಾಡಿದಳು. ತಾನು ಹೋಗುತ್ತಿರುವ 5 ಸ್ಟಾರ್ ಹೋಟೆಲ್ ಮತ್ತದರ ವೈಭೋಗ, ತಾನು ತಿನ್ನಬಹುದಾದ ಕಂಡರಿಯದ ತಿನಿಸುಗಳ ಕುರಿತು ತನ್ನ ಸೋದರಿಯರಲ್ಲಿ ಕೊಚ್ಚಿಕೊಂಡಿದ್ದಳು. ಅವಳ ಮಾತುಗಳನ್ನು ಕಡೆಗಣಿಸಿ ಅವರೆಲ್ಲ ನಿದ್ದೆ ಹೋದರು. ಋತುಗೆ ನಿದ್ದೆ ಮಾರು ದೂರವಾಗಿತ್ತು. ಬೆಳಗಾಗುತ್ತಲೇ ಎಲ್ಲರಿಗಿಂತ ಮೊದಲು ಎದ್ದು ಸಿದ್ಧಳಾಗಿ ರಾಶಿಕಾಳ ಮನೆಯೆಡೆ ಹೊರಟಳು. ಅವಳ ತಂದೆ ತಾಯಿ ಮತ್ತೊಮ್ಮೆ ಎಚ್ಚರಿಸಿದರೂ ಸಹ ಅವಳು ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಹೊರಟು ಹೋದಳು. ರಾಶಿಕಾ ಇನ್ನೂ ಎದ್ದಿರಲಿಲ್ಲ. ಬೆಳಬೆಳಿಗ್ಗೆಯೇ ಋತು ಮನೆಗೆ ಬಂದಿದ್ದು ನೋಡಿ ರಾಶಿಕಾಳ ತಾಯಿ ಅಸಮಾಧಾನಗೊಂಡರು. ಏನಾದರೂ ಹೇಳಿದರೆ ರಾಶಿಕಾಳ ಕೋಪಕ್ಕೆ ಗುರಿಯಾಗಬಹುದು ಎಂದು ಅವಳನ್ನು ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬರಮಾಡಿಕೊಂಡರು. ಋತು ನೇರವಾಗಿ ರಾಶಿಕಾಳ ಕೋಣೆಗೆ ಹೋಗಿ ಅವಳನ್ನು ಎಬ್ಬಿಸಿದಳು. ರಾಶಿಕಾ ಬೇಸರದಿಂದಲೇ, ಇಷ್ಟು ಬೇಗನಾ? ಪಾರ್ಟಿ ಇರೋದು ಮಧ್ಯಾಹ್ನದ ಮೇಲೆ, ಈಗಲೇ ಯಾಕೆ ಎಂದಳು. ರಾಶಿ, ಎದ್ದೇಳೆ, ಬೇಗ, ನಾವಿಬ್ರು ತಯಾರಾಗಿ ಹೋಗಲು ಅಷ್ಟೇ ಸಮಯ ಆಗೋದು, ಪ್ಲೀಸ್ ಎದ್ದೇಳು ಎಂದು ಬಲವಂತವಾಗಿ ಎಬ್ಬಿಸಿದಳು. ರಾಶಿಕಾ ನಿದ್ದೆಗಣ್ಣಲ್ಲೇ ಎದ್ದು ಬಾತ್ರೂಮ್ಗೆ ಹೋದಳು. ಋತು ಅತ್ತಿತ್ತ ನೋಡುತ್ತಾ ರಾಶಿಕಾ ಬರುವವರೆಗೂ ಕಾಯದೆ ರಾಶಿಕಾ ತನಗಾಗಿ ಆರಿಸಿಟ್ಟುಕೊಂಡಿದ್ದ ಗೌನ್, ಒಡವೆ ಮತ್ತು ಅದಕ್ಕೆ ತಕ್ಕದಾದಂತಹ ಎತ್ತರದ ಹಿಮ್ಮಡಿಯ ಚಪ್ಪಲಿ ನೋಡಿ ಋತುಗೆ ತಾನದನ್ನು ಧರಿಸುವ ಆಸೆ ಚಿಗುರಿತು. ಗೌನನ್ನು ಕೈಗೆತ್ತಿಕೊಂಡು ಕನ್ನಡಿಯ ಎದುರು ಹೋಗಿ ನಿಂತಳು. ಗಾಢ ಬಣ್ಣದ ಗೌನ್ ಅತ್ಯಂತ ಸುಂದರವಾಗಿತ್ತು. ಝಗಮಗಿಸುವ ಅದರ ಹೊಳಪು, ನುಣುಪಾದ ರೇಷ್ಮೆಗಿಂತಲೂ ಮೃದು ಬಟ್ಟೆ, ಅದರ ವಿನ್ಯಾಸ ಎಲ್ಲವನ್ನು ನೋಡಿ ಋತುಳ ಮನದಾಸೆ ಇನ್ನಷ್ಟು ಹೆಚ್ಚಿತು. ಗೌನ್ ಜೊತೆಗೆ ತಾನು ತೊಟ್ಟ ಸಾಧಾರಣ ಚೂಡಿದಾರ ಜೊತೆ ಹೋಲಿಸಿದಾಗ ಗೌನ್ ಅವಳನ್ನು ನೋಡಿ ಅಣಕಿಸಿದಂತಾಯಿತು. ಅದನ್ನು ಧರಿಸಿ ರಾಶಿಕಾಳ ಸೌಂದರ್ಯ ಇನ್ನಷ್ಟು ಇಮ್ಮಡಿಸಿ ತನ್ನನ್ನು ನೋಡಿ ಅಣಕಿಸಿದಂತೆ ಭಾಸವಾಗಿ ಕೋಪಗೊಂಡ ಋತು ಕೂಡಲೇ ಗೌನ್ ತಾನು ಧರಿಸಲು ನಿರ್ಧರಿಸಿದಳು. ತನ್ನ ಸಾಧಾರಣ ಚೂಡಿದಾರ ಕಿತ್ತೆಸೆದು ಗೌನ್ ಧರಿಸಿದಳು. ಇಷ್ಟು ವರ್ಷಗಳ ರಾಶಿಕಾಳ ಸಹವಾಸದಲ್ಲಿ ಹಲವು ಬಾರಿ ಅವಳ ಬಟ್ಟೆ ಅಥವಾ ಇನ್ನಾವುದೇ ವಸ್ತುವನ್ನು ತಾನು ಬಯಸಿ ಧರಿಸಿದಾಗ ಅದನ್ನು ರಾಶಿಕಾ ಅವಳಿಗೆ ಬಿಟ್ಟು ಕೊಟ್ಟು ಮನೆಗೆ ತೆಗೆದುಕೊಂಡು ಹೋಗಲು ಬಿಡುತ್ತಿದ್ದಳು. ಈಗಲೂ ಸಹ ಈ ಗೌನ್ ರಾಶಿಕಾ ತನಗೆ ಕೊಟ್ಟು ಬಿಡುವಳು ಎಂದು ಯೋಚಿಸಿ ಮನದಲ್ಲೇ ಹರ್ಷಿಸಿದಳು. ಅಷ್ಟಕ್ಕೆ ಸುಮ್ಮನಿದ ಋತು ಗೌನ್ ಜೊತೆಗಿದ್ದ ಒಡವೆ ಮತ್ತು ಚಪ್ಪಲಿ ಸಹ ಧರಿಸಿದ್ದಳು. ತಾನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ತನ್ನನ್ನು ತಾನು ಮೆಚ್ಚಿಕೊಳ್ಳುತ್ತಾ ನಿಂತಿದ್ದನ್ನು ರಾಶಿಕಾಳ ತಾಯಿ ಮರೆಯಿಂದ ನೋಡಿ ಕೋಪಗೊಂಡರೂ ಮಗಳು ಅವಳ ಪರವೇ ವಹಿಸುವಳು ಎಂದು ಬಲ್ಲವರಾದ ಕಾರಣ ಕೂಡಲೇ ರಾಶಿಕಾಳಿಗಾಗಿ ಹೊಸ ಡ್ರೆಸ್ ಒಂದನ್ನು ತರಿಸಲು ನಿರ್ಧರಿಸಿದರು. ತಮ್ಮ ಮಗಳು ಆಸೆ ಪಟ್ಟು ಅತಿಯಾಗಿ ಪ್ರೀತಿಸಿ ತಂದ ಗೌನ್ ಋತುಳ ಪಾಲಾಗಿದ್ದು ನೋಡಿ ತಮ್ಮ ಪರಿಚಯದ ದೊಡ್ಡ ಬೂಟಿಕ್ಗೆ ಫೋನಾಯಿಸಿ ತಕ್ಷಣವೇ ರಾಶಿಕಾಳಿಗಾಗಿ ಹೊಸ ಗೌನ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದದ್ದನ್ನು ಮನೆಗೆ ಕಳಿಸಲು ಹೇಳಿದರು. ಅತ್ಯಂತ ಬೆಲೆ ಬಾಳುವ, ಬಹಳ ಆಕರ್ಷಕವಾಗಿ ವಿಶೇಷ ಆಸ್ಥೆಯಿಂದ ತಯಾರಾದ ಬಿಳಿ ಗುಲಾಬಿ ಬಣ್ಣದ ಗೌನ್ ಅನ್ನು ಪ್ಯಾಕ್ ಮಾಡಿ ಅದರ ಜೊತೆಗೆ ತಕ್ಕುದಾದ ಬ್ರೇಸ್ಲೆಟ್, ಉಂಗುರ, ಕತ್ತಿಗೆ ಮುತ್ತಿನ ಹಾರ ಎಲ್ಲವನ್ನು ಕಳಿಸಲು ಸಿದ್ಧಪಡಿಸಿದರು. ಎತ್ತರದ ಹಿಮ್ಮಡಿ ಇರುವ ಚಪ್ಪಲಿ ಸಹ ಅಷ್ಟೇ ಆಸ್ಥೆಯಿಂದ ತಯಾರಿಸಿದ್ದನ್ನು ಗೌನ್ ಜೊತೆಗೆ ಹೊಂದಾಣಿಕೆ ಆಗುವುದನ್ನು ಆರಿಸಿ ಅದನ್ನು ಸಹ ಕಳಿಸಿಕೊಟ್ಟರು. ರಾಶಿಕಾ ಸ್ನಾನ ಮುಗಿಸಿ ತನ್ನ ತಲೆ ಒರೆಸಿಕೊಳ್ಳುತ್ತಾ ಹೊರಗಡೆ ಬಂದಾಗ ಋತು ತನ್ನ ಬಟ್ಟೆ ಚಪ್ಪಲಿ ಧರಿಸಿ ನಿಂತಿದ್ದು ನೋಡಿ ಮೊದಲ ಬಾರಿಗೆ ಕೋಪಗೊಂಡಳು. ಋತುಳ ಈ ನಡೆಯಿಂದ ರಾಶಿಕಾ ಬಹಳಷ್ಟು ಅಸಮಾಧಾನ ಕಾಡಿತು. ಸುಮ್ಮನೆ ಇದ್ದಷ್ಟು ಇವಳು ಹೀಗೆ ತನ್ನ ವಸ್ತುಗಳನ್ನು ಕಬಳಿಸುವಳು ಎಂದು ಯೋಚಿಸಿದ ರಾಶಿಕಾ, ಋತು, ಇದೇನೇ ನಾನು ಧರಿಸಬೇಕು ಅಂತಿಟ್ಟಿದ್ದ ಗೌನ್ನ ನೀನು ಹಾಕ್ಕೊಂಡಿದ್ದೀಯಲ್ಲ ಎಂದಳು. ಅದು ರಾಶಿ, ನನಗೆ ಈ ಗೌನ್ ನನಗೆ ಬಹಳ ಇಷ್ಟವಾಯಿತು, ಹಾಗಂತ ಎಲ್ಲವನ್ನು ತೆಗೆದುಕೊಂಡು ಬಿಡ್ತೀಯಾ? ಒಮ್ಮೆ ಆದರೂ ಕೇಳೋದು ಬೇಡವಾ? ನನಗಿಷ್ಟವಾಗಿದ್ದೆ ಯಾಕೆ ಹೀಗೆ ಮಾಡ್ತೀಯಾ ಎಂದು ಮೊದಲ ಬಾರಿಗೆ ಆಕ್ಷೇಪಣೆ ಮಾಡಿದ ಗೆಳತಿಯೆಡೆಗೆ ಅಚ್ಚರಿಯಿಂದ ನೋಡಿದ ಋತು ಕಣ್ಣೊರೆಸಿಕೊಳ್ಳುತ್ತಾ, ಸರಿ ಬಿಡು ರಾಶಿ,
ಇದನ್ನು ತೆಗೆದು ಇರಿಸ್ತೀನಿ. ಏನೋ ಮೊದಲ ಬಾರಿ ಅಷ್ಟು ದೊಡ್ಡ ಪಾರ್ಟಿಗೆ ಅಂತ ಬರುತ್ತಿರೋದು, ಹಾಗಾಗಿ ಇದನ್ನು ಧರಿಸಿದೆ. ನನ್ನ ಹತ್ತಿರ ಇಂತಹ ಬಟ್ಟೆಗಳು ಎಲ್ಲಿವೆ ಹೇಳು? ನಿನ್ನ ಜೊತೆ ನಾನು ಬರುತ್ತಿರುವಾಗ ನಿನಗೆ ಅಲ್ಲಿ ನಾನು ಧರಿಸಿದ ಚೂಡಿದಾರದಿಂದ ಮುಜುಗರ ಆಗಬಾರ್ದು ಅಂತ ಹೀಗೆ ಮಾಡಿದೆ ಎಂದು ತೋರಿಕೆಗಾಗಿ ಬಟ್ಟೆ ಕಳಚಲು ಮುಂದಾದಳು. ರಾಶಿಕಾ ತನ್ನನ್ನು ಗೌನ್ ಕಳಚದಂತೆ ತಡೆಯಬಾರದೆ ಎಂದು ಯೋಚಿಸುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಗೌನ್ನ ಜಿಪ್ ಕೈಗೆ ಹಾಕುತ್ತಾ ಕೈ ಎಟುಕದ ಹಾಗೆ ನಾಟಕವಾಡುತ್ತಾ, ರಾಶಿ ನನ್ನ ತಡಿ, ರಾಶಿ ಗೌನ್ ಕಳಚಬೇಡ ಅಂತ ಹೇಳೇ ಎಂದು ಮನದಲ್ಲೇ ಹೇಳಿಕೊಳ್ಳತೊಡಗಿದ್ದಳು. ಋತುಳ ನಾಟಕ ನಿಜವೆಂದೇ ನಂಬಿದ ರಾಶಿಕಾ ತನ್ನ ನಡುವಳಿಕೆ ಕುರಿತು ಬೇಸರಪಟ್ಟು, ಇಟ್ಸ್ ಓಕೆ ಋತು, ಅದನ್ನು ನೀನೇ ಧರಿಸು, ನಾನು ನನಗಾಗಿ ಬೇರೆಯದು ಧರಿಸುವೆ ಎನ್ನುತ್ತಾ ತನ್ನ ಕಪಾಟಿನತ್ತ ತೆರಳಿದಳು. ಅಲ್ಲಿ ಹಲವಾರು ಬಟ್ಟೆ ಇದ್ದರೂ ಸಹ ಯಾಕೋ ಒಂದು ರಾಶಿಕಾಳ ಮನಸ್ಸಿಗೆ ಒಪ್ಪಲಿಲ್ಲ. ಹಾಗೆ ಯೋಚಿಸುತ್ತಾ ಹುಡುಕಾಡುತ್ತಿರುವಾಗ ರಾಶಿಕಾಳ ತಾಯಿ ಬಂದು, ರಾಶಿ ಪುಟ್ಟ ಬಾಮ್ಮ, ಯಾವುದೋ ಒಂದು ಬಟ್ಟೆ ಧರಿಸಿ ಬಾ, ಮೊದಲು ತಿಂಡಿ ತಿನ್ನು, ನಂತರ ನಿನಗೆ ಬೇಕಾದ ಬಟ್ಟೆ ಆರಿಸಿಕೊಳ್ಳುವಿಯಂತೆ ಎಂದರು. ರಾಶಿಕಾ ಸರಿ ಎಂದು ಕೈಗೆ ಸಿಕ್ಕ ಒಂದು ಬಟ್ಟೆ ಧರಿಸಿ ಋತು ಜೊತೆ ಕೆಳಗಡೆ ಬಂದಳು. ತಿಂಡಿ ತಿಂದು ಮುಗಿಸುತ್ತಲೇ ರಾಶಿಕಾಳಿಗಾಗಿ ಅವಳ ತಾಯಿ ತರಿಸಿದ ಗೌನ್ ಮತ್ತು ಇತರ ವಸ್ತುಗಳೆಲ್ಲ ಮನೆಗೆ ಬಂದು ತಲುಪಿದ್ದವು. ಹಣ ಕೊಟ್ಟು ಉತ್ಸಾಹದಿಂದ ಒಳ ಬಂದರು ರಾಶಿಕಾಳ ತಾಯಿ. ತಾಯಿಯ ಕೈಯಲ್ಲಿದ್ದ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ನೋಡಿ ಒಂದು ಕ್ಷಣ ಯೋಚನೆಗೆ ಒಳಗಾದ ರಾಶಿಕಾ, ಇದು ಬಹುಶಃ ತಮಗಾಗಿಯೇ ಏನೋ ತರಿಸಿರಬಹುದು ಎಂದುಕೊಂಡಳು. ರಾಶಿಕಾಳ ತಾಯಿಯ ಕೈಯಲ್ಲಿದ್ದ ದೊಡ್ಡ ಚೀಲದಲ್ಲಿ ಏನಿರಬಹುದು ಎಂದು ಋತುಗೂ ಕುತೂಹಲವಾಯಿತು. ಆದರೂ ತೋರಿಸಿಕೊಳ್ಳಲಾಗದೆ ಸುಮ್ಮನಿದ್ದಳು. ರಾಶಿಕಾ ಕೈ ತೊಳೆದು ಬರುತ್ತಲೇ, ರಾಶಿ ಬೇಬಿ, ಇದು ತಗೋ, ನಿನಗಾಗಿ ಹೊಸ ಗೌನ್ ಮತ್ತು ಆಕ್ಸೆಸರೀಸ್, ಹೋಗಿ ಟ್ರಯಲ್ ಮಾಡು, ಇಷ್ಟವಾದರೆ ಸರಿ, ಇಲ್ಲವಾದರೆ ಬೇರೆ ಬೂಟಕ್ನಿಂದ ತರಿಸುವೆ ಎಂದರು ಅವಳ ತಾಯಿ. ಮಮ್ಮಿ, ಈಗ ಯಾಕೆ ಹೊಸ ಗೌನ್? ಬೇಬಿ ಡಾಲ್, ನಿನ್ನ ಬಳಿ ಸಾಕಷ್ಟು ಇವೆ ಅಂತ ಗೊತ್ತು, ಇವತ್ತು ಹೋಗ್ತಿರೋದು ಪಾರ್ಟಿಗೆ ಅಲ್ವಾ, ಅದೇ ಹಳೆ ಗೌನ್ ಯಾಕೆ ಅಂತ. ಗೋ ಗೆಟ್ ರೆಡಿ. ಅವೆಲ್ಲ ಹಳೇದ ಮಮ್ಮಿ, ಲಾಸ್ಟ್ ಮಂತ್ ಅಷ್ಟೇ ಹೊಸದು 4 ಖರೀದಿಸಿದ್ದೆ. ಇಟ್ಸ್ ಓಕೆ ರಾಶಿ, ತಗೋ ಇದ್ದ ಎಂದು ಕೊಟ್ಟಾಗ ರಾಶಿಕಾ ಹೆಚ್ಚು ವಾದಿಸದೆ ತೆಗೆದುಕೊಂಡು ಅದರೊಳಗಿರುವ ಗೌನ್ ನೋಡಲು ಮುಂದಾದಳು. ರಾಶಿಕಾ ಇಲ್ಲಿಯೇ ತೆರೆದರೆ ಮತ್ತೆ ಋತುಳ ಕಣ್ಣು ಅದರ ಮೇಲೆ ಬೀಳುವುದು ಬೇಡ ಎಂದು ಯೋಚಿಸಿದ ರಾಶಿಕಾ ತಾಯಿ, ರಾಶಿ ನಿನ್ನ ರೂಮ್ಗೆ ಹೋಗಿ ತೆಗೆದು ನೋಡು, ಇಟ್ಸ್ ಅ ಸರ್ಪ್ರೈಸ್ ಫಾರ್ ಯು, ಇಲ್ಲಿ ತೆಗಿಬೇಡ ಎಂದರು. ರಾಶಿಕಾ ಸರಿ ಎಂದು ತಲೆ ಆಡಿಸಿ ನಸು ನಗುತ್ತಾ ತನ್ನ ಕೋಣೆಗೆ ಹೊರಟಾಗ ಋತು ಸಹ ಹಿಂಬಾಲಿಸಲು ಎದ್ದು ನಿಂತಳು. ಅವಳನ್ನು ನೋಡಿದ್ದೆ ರಾಶಿಕಾಳ ತಾಯಿ ಉರಿದು, ಅವಳು ಚೇಂಜ್ ಮಾಡಿ ಬರುತ್ತಾಳೆ, ಇಲ್ಲೇ ಇರು, ಹಿಂದೆ ಹೋಗಬೇಡ ಎಂದರು. ಬೇರೆ ದಾರಿ ಇಲ್ಲದೆ ಋತು ಅಲ್ಲಿಯೇ ಕುಳಿತಳು. ರಾಶಿಕಾಗೆ ಗೊತ್ತು ತನ್ನ ತಾಯಿಯ ಆಯ್ಕೆ ಎಂದರೆ ಬಹಳವೇ ಸುಂದರವಾಗಿರುತ್ತದೆ ಎಂದು. ಸಂತಸದಿಂದ ಕೋಣೆಗೆ ಬಂದು ಬಾಗಿಲು ಹಾಕಿ ಬ್ಯಾಗ್ಗಳನ್ನು ತೆರೆದಳು. ಸುಂದರವಾದ ತಿಳಿ ಗುಲಾಬಿ ಬಣ್ಣದ ಗೌನ್, ಅದರ ಮೇಲೆ ಮಾಡಿದ್ದ ಮುತ್ತಿನ ಡಿಸೈನ್ ಬಹಳವೇ ಆಕರ್ಷಕವಾಗಿತ್ತು. ತನ್ನ ಬಳಿ ಅಷ್ಟು ಸುಂದರವಾದ ಗೌನ್ ಈ ಮೊದಲು ಇರಲಿಲ್ಲ. ಇದು ತನ್ನ ಫೇವ್ರೆಟ್ ಕಲೆಕ್ಷನ್ಗೆ ಸೇರಿಸಬೇಕು ಎಂದು ನಿರ್ಧರಿಸಿದಳು. ಬೇಗನೆ ಗೌನ್ ತೊಟ್ಟು ಅದರ ಜೊತೆಗಿದ್ದ ಒಡವೆ ಧರಿಸಿ ಹಗುರವಾಗಿ ಮೇಕಪ್ ಮಾಡಿಕೊಂಡು ಚಪ್ಪಲಿ ಧರಿಸಿ ಸುಗಂಧ ಪೂಸಿಕೊಂಡು ಹೊರಬಂದಳು. ನಿಧಾನವಾಗಿ ಗೌನ್ ಎತ್ತಿ ಹಿಡಿದು ಒಂದೊಂದೇ ಮೆಟ್ಟಿಲು ಇಳಿದು ಬರುತ್ತಿದ್ದ ರಾಶಿಕಾಳನ್ನು ನೋಡಿ ಋತು ಹೊಟ್ಟೆ ಉರಿದುಕೊಂಡಳು. ಅವಳು ಧರಿಸಿದ್ದ ಗೌನ್ ಮುಂದೆ ತಾನು ಧರಿಸಿದ್ದ ಅವಳದೇ ಗೌನ್ ಸಪ್ಪೆಯಾಗಿ ತೋರಿತು. ತಾನು ಗಡಿಬಿಡಿ ಮಾಡಿ ಇದನ್ನು ಧರಿಸದೇ ಇದ್ದರೆ ರಾಶಿಗೆ ಇಂತಹ ಒಳ್ಳೆಯ ಡ್ರೆಸ್ ಇಷ್ಟು ಬೇಗ ಸಿಗುತ್ತಿರಲಿಲ್ಲ. ಛೆ, ಎಲ್ಲವೂ ನನ್ನಿಂದನೇ ಆಗಿರೋದು ಎಂದು ಹಲುಬಿದಳು. ರಾಶಿಕಾ ಕೆಳಗೆ ಬರುತ್ತಲೇ ಅವಳ ತಂದೆ ತಾಯಿ ಅವಳ ಸೌಂದರ್ಯ ನೋಡಿ ಮೆಚ್ಚಿದರು. ಸಾಕಷ್ಟು ಹೊಗಳಿ ಮಗಳಿಗೆ ಖರ್ಚಿಗೆ ಕೈ ತುಂಬ ಹಣ ಕೊಟ್ಟು ದಿನವನ್ನು ಆನಂದದಿಂದ ಕಳೆಯಲು ಕಳುಹಿಸಿಕೊಟ್ಟರು. ಋತುಗೆ ಮನದಲ್ಲಿ ಅಸೂಯೆ ಹೆಡೆ ಎತ್ತಿತು. ಮತ್ತೆ ರಾಶಿಕಾಳದ ಮೇಲುಗೈ ಆದದ್ದು ನೋಡಿ ಹೊಟ್ಟೆ ಉರಿದರೂ ಅವಳ ಸಂಗ ಬಿಡಲು ಮಾತ್ರ ಮನಸ್ಸು ಬಾರದು. ಇಬ್ಬರು ರಾಶಿಕಾಳ ಕಾರಿನಲ್ಲಿ ತಲುಪಬೇಕಾದ ಸ್ಥಳ ತಲುಪಿದರು. ಹೋಟೆಲ್ನಲ್ಲಿ ಪಾರ್ಟಿಯನ್ನು ಬಹಳ ಸುಂದರವಾಗಿ ಆಯೋಜಿಸಲಾಗಿತ್ತು. ಎಲ್ಲರೂ ರಾಶಿಕಾಳ ಬರುವಿಕೆಗಾಗಿ ಕಾಯುತ್ತಿದ್ದರು. ಎಲ್ಲರ ನಡುವೆ ರಾಶಿಕಾ ಎದ್ದು ಕಾಣುತ್ತಿದ್ದಳು. ಎಲ್ಲರೂ ಅವಳನ್ನು, ಅವಳ ಗೌನ್ ಮತ್ತು ಅವಳ ಸೌಂದರ್ಯವನ್ನು ಹಾಡಿ ಹೊಗಳುವವರೇ ಇದ್ದರು. ಹುಡುಗರು ಹುಡುಗಿಯರು ಎಲ್ಲರೂ ವಿಧ ವಿಧವಾದ ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಮಿಂಚುತ್ತಿದ್ದರು. ಅಲ್ಲಿಯ ಆ ವೈಭೋಗ, ಝಗಮಗಿಸುವ ಬೆಳಕು, ಹಾಡು, ಸಂಗೀತದ ಜೊತೆಗೆ ಹಲವಾರು ರೀತಿಯ ಖಾದ್ಯಗಳು ಇದ್ದವು. ಋತು ಎಲ್ಲವನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು. ಅವಳಿಗೆ ಅಲ್ಲಿ ಕಾಣಿಸುತ್ತಿದ್ದ ತಿನಿಸುಗಳ ಮೇಲೆ ಗಮನ ಹೋಯಿತು. ರಾಶಿಕಾಳತ್ತ ನೋಡಿದಾಗ ಅವಳು ತನ್ನದೇ ಸ್ನೇಹಿತರ ಗುಂಪಿನಲ್ಲಿ ಕಳೆದು ಹೋಗಿದ್ದಳು.
ಅವಳ ದಾರಿ ನೋಡುತ್ತಿದ್ದರೆ ಇವತ್ತು ತನ್ನ ಬಳಿ ಬರುವುದು ಅನುಮಾನವೇ ಎನಿಸಿ ಋತು ನೇರವಾಗಿ ತಿಂಡಿ ತಿನಿಸುಗಳಿದ್ದ ಕೌಂಟರ್ಗೆ ಹೋಗಿ ತನಗೆ ಬೇಕಾದ್ದನ್ನೆಲ್ಲ ಪ್ಲೇಟ್ನಲ್ಲಿ ತುಂಬಿಕೊಂಡು ಬಂದು ಕುಳಿತು ತಿನ್ನತೊಡಗಿದಳು. ಅವಳ ಈ ಧೋರಣೆ ಹಲವರಿಗೆ ಸರಿ ಬರಲಿಲ್ಲ. ರಾಶಿಕಾಳ ಒಬ್ಬ ಸ್ನೇಹಿತೆ ಪ್ರಿಯಾ ಇದನ್ನೆಲ್ಲ ಗಮನಿಸಿದಳು. ರಾಶಿಕಾ ನೇರ ಮತ್ತು ಮೃದು ಸ್ವಭಾವದವಳು, ಎಲ್ಲರನ್ನು ಬೇಗ ನಂಬುತ್ತಾಳೆ ಎಂಬುದರ ಅರಿವು ಅವಳಿಗಿತ್ತು. ಪ್ರಿಯಾ ಸಹ ಸಾಕಷ್ಟು ಶ್ರೀಮಂತಳಿದ್ದರೂ ಸಹ ರಾಶಿಕಾಳ ಹಾಗೆ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಆದರೆ ರಾಶಿಕಾಳ ಹಾಗೆ ಮುಗ್ಧಳು ಇರದ ಕಾರಣ ಋತುವಿನ ಎಲ್ಲ ನಡವಳಿಕೆ ನೋಡಿ ಇವಳು ರಾಶಿಕಾಳ ಸ್ನೇಹ ಬೆಳೆಸಲು ಲಾಯಕ್ಕಿಲ್ಲ ಎನಿಸಿತು. ರಾಶಿಕಾಳ ಸೌಂದರ್ಯ ಮೊದಲೇ ಕಣ್ಣು ಕುಕ್ಕುವ ಹಾಗಿತ್ತು. ಈಗಲಂತೂ ಅವಳು ಧರಿಸಿದ್ದ ಗೌನ್ ಅವಳ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಅವಳನ್ನು ಕಣ್ಣು ತುಂಬಿಕೊಳ್ಳುವಲ್ಲಿ ಹಲವು ಹುಡುಗರು ಕಳೆದು ಹೋಗಿದ್ದರು. ರಾಶಿಕಾ ಎಲ್ಲರೊಡನೆ ನಗುತ್ತಾ ಮಾತನಾಡುತ್ತಿರುವಾಗ ಪ್ರಿಯಾ ರಾಶಿಕಾಳ ಬಳಿ ಬಂದು ಅವಳ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದಳು. ರಾಶಿಕಾ, ಪ್ರಿಯಾ, ಎಲ್ಲಿಗೆ ನನ್ನ ಕರೆದುಕೊಂಡು ಹೋಗ್ತಿದೀಯಾ? ಅಲ್ಲಿದೆ ಕಣೆ ಪಾರ್ಟಿ ಎಂದರು ಕೇಳದೆ ಹೊರಗಡೆ ಕರೆದುಕೊಂಡು ಬಂದಾಗಿತ್ತು. ಪ್ರಿಯಾ ರಾಶಿಕಾಳನ್ನು ಒಂದೆಡೆ ಕೂರಿಸಿ ಅವಳನ್ನು ನೋಡತೊಡಗಿದಳು. ರಾಶಿಕಾಳಿಗೆ ಅವಳ ನೋಟದ ಅರ್ಥ ತಿಳಿಯದೆ, ಪ್ರಿಯಾ, ಯಾಕೆ ನನ್ನ ಹಾಗೆ ನೋಡ್ತಿದೀಯಾ ಎಂದು ಕೇಳಿದಳು. ರಾಶಿ, ರಿಯಲಿ ನೀನು ತುಂಬ ಮುಗ್ಧೆ. ಯಾರ ಜೊತೆಗೆ ಸ್ನೇಹ ಮಾಡಬೇಕು, ಯಾರ ಜೊತೆಗೆ ಮಾಡಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಂದರೆ ಏನಂತ ನನ್ನೇ ಕೇಳ್ತೀಯಲ್ಲ? ರಾಶಿ, ಯು ಆರ್ ಟೂ ಇನ್ನೋಸೆಂಟ್ ಅಲ್ವೇ? ಆ ಹುಡುಗಿ ಯಾರು ನಿನ್ನ ಜೊತೆ ಬಂದಿರೋಳು? ವಿಚಿತ್ರವಾಗಿ ನೋಡ್ತಿದ್ಲು. ಎಲ್ಲನೂ ನನಗನ್ಸುತ್ತೆ ಅವಳು ಸ್ವಲ್ಪ ಲೋ ಕ್ಲಾಸ್. ಋತುಳ ಬಗ್ಗೆ ಪ್ರಿಯಾ ಆಡಿದ ಮಾತಿನಿಂದ ರಾಶಿಕಾ ಕೋಪಗೊಂಡಳು. ಪ್ರಿಯಾ, ಐ ಹೇಟ್ ದಿಸ್ ನಾನ್ಸೆನ್ಸ್. ಏನೇ ಅದು ಕ್ಲಾಸು ಲೆವೆಲ್ಲು ಅಂತೆಲ್ಲ? ಸ್ನೇಹದಲ್ಲಿ ಇದೆಲ್ಲ ಬೇಕಾ? ಸ್ನೇಹ ಅಂದರೆ ಸ್ನೇಹ ಮಾತ್ರವೇ ಇರಬೇಕು. ಈ ಥರದ ಯೋಚನೆ ಸಲ್ಲದು. ನಾನು ಒಬ್ಬಂಟಿಯಾಗಿದ್ದಾಗ ಜೊತೆಯಾದವಳು ಈ ಋತು. ನನ್ನ ಪ್ರತಿ ಕಷ್ಟ ಸುಖದಲ್ಲಿ ಭಾಗಿಯಾದವಳು. ಅವಳ ಬಗ್ಗೆ ಯಾರೇ ಹೀಗೆ ಮಾತಾಡಿದರೂ ನನಗೆ ಸರಿ ಬರಲ್ಲ ಎಂದಳು. ಐ ಅಂಡರ್ಸ್ಟ್ಯಾಂಡ್ ರಾಶಿ. ಸ್ನೇಹ ಗೆಳೆತನದಲ್ಲಿ ಬಡವ ಶ್ರೀಮಂತ ಅಂತ ಇರುವುದಿಲ್ಲ, ಇರಲು ಬಾರದು ಸಹ. ಆದರೆ ಕೆಲ ಬಾರಿ ನಾವು ಆರಿಸಿಕೊಳ್ಳುವ ಸ್ನೇಹಿತರು ಶ್ರೀಮಂತರೇ ಇರಲಿ ಬಡವರೇ ಇರಲಿ, ಅವರು ನಮ್ಮ ಸ್ನೇಹಕ್ಕೆ, ನಂಬಿಕೆಗೆ, ವಿಶ್ವಾಸಕ್ಕೆ ಅರ್ಹರೇ. ನೋಡಿಕೊಂಡು ಮುಂದುವರಿಯಬೇಕು. ನಿನಗೆ ಸ್ನೇಹ ಮಾಡಿದ್ದು ತಪ್ಪು ಅಂತ ಹೇಳುತ್ತಿಲ್ಲ, ಆದರೆ ಅವಳು ನಿನ್ನ ವಿಶ್ವಾಸಕ್ಕೆ ಎಷ್ಟು ಅರ್ಹಳು ಎಂದು ಕೇಳುತ್ತಿರುವೆ ಎನ್ನುತ್ತಾ ರಾಶಿಕಾಳ ಮುಖವನ್ನು ನೋಡಿದಳು. ರಾಶಿಕಾ ಏನೊಂದು ಅರ್ಥವಾಗದೆ ಪ್ರಿಯಾಳ ಮುಖವನ್ನು ನೋಡುತ್ತಾ ಕುಳಿತಳು. ರಾಶಿಕಾಳ ಮೌನಕ್ಕೆ ಪ್ರಿಯಾ ಏನು ಹೇಳುವಳು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.